ಸರ್ ಈಗ ನೀವು ಹೇಳ್ದಂಥ ಒಂದು ಪಾಯಿಂಟ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು ಏನು ಅಂತಂದರೆ ಈ ಅಣ್ವಸ್ತ್ರಗಳನ್ನು ಸೌದಿ ಅರೇಬಿಯಾಕ್ಕೆ ಸಾಗಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಸ್ವಲ್ಪ. ಆಕ್ಚುಲಿ 2 ವರ್ಷಗಳಿಂದ ಪಾಕಿಸ್ತಾನದ ಒಂದು ಇದು ಜನವರಿ 2023 ಅವರ ವಾಟ್ ಇಸ್ ದಟ್ ಫಾರಿನ್ ರಿಸರ್ವ್ ಅದು $3.5 ಬಿಲಿಯನ್ ಇಳಿದೋಯ್ತು. 2-3 ವಾರದ ಒಂದು ಆಮದಿಗೂ ಸಾಕಾಗೋದಿಲ್ಲ ಅಂತ. ಆವಾಗ ಪಾಕಿಸ್ತಾನ ರಾತ್ ಚೈಲ್ಡ್ ಹತ್ರ ಸಾಲ ತಗೊಳ್ಳೋದಕ್ಕೆ IMF ಹುದ್ದೆ ದಮ್ಮಯ್ಯ ಗುಡ್ಡೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಆಗ ಪಾಕಿಸ್ತಾನಕ್ಕೆ ಅಮೆರಿಕಾದ ಅಫಿಷಿಯಲ್ಸ್ ಬಂದ್ರು. ಬ್ಲ್ಯಾಕ್ ಕಾರ್ಗಳಲ್ಲಿ ಉದ್ದನೆಯ ಕಪ್ಪು ಬಣ್ಣದ ಈವನ್ ಗಾಜುಗಳು ಸಹ ಕಂಪ್ಲೀಟ್ ಬ್ಲ್ಯಾಕ್ ಆಗಿದ್ದಂತ ಒಂದು ಇದರಲ್ಲಿ ಪಾಕಿಸ್ತಾನದ ಕ್ಯಾಪಿಟಲ್ ಸಿಟಿನಲ್ಲಿ ಮತ್ತೆ ಪ್ಯಾರಡೈಸ್ ಪಾಯಿಂಟ್ ನಲ್ಲಿ ಈ ಕಾರ್ಗಳು ಕಾಣಿಸ್ಕೊಂಡು ಅಮೆರಿಕನ್ ಮಿಲಿಟರಿ ಅಫಿಷಿಯಲ್ಸ್ ಅಲ್ಲಿ ಇದ್ರು. ಆ ಸೂಚನೆ ಏನು ಬಂತು ಅಂತ ಹೇಳಿದ್ರೆ ನೀವು ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅಡವು ಇಡೋದಾದ್ರೆ ಆಯ್ತಾ, ಅಮೆರಿಕಕ್ಕೆ ಒಪ್ಪಿಸ್ಬಿಡೋದಾದ್ರೆ ನಿಮಗೆ ಆರ್ಥಿಕ ಸಹಾಯ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ. ಅನಂತರ ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯ ಬಂತು. ಇನ್ನೂ 2 ವರ್ಷ ಪಾಕಿಸ್ತಾನ ಬದುಕೊಂಡಿದೆ. ಇದರ ಅರ್ಥ ಅಮೆರಿಕ ಹಾಕಿದ ಕಂಡೀಷನ್ ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಆ ಪ್ಯಾರಡೈಸ್ ಪಾಯಿಂಟ್ ಪಾಕಿಸ್ತಾನ ತಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಟಿದ್ದಂತ ಜಾಗ, ಅಲ್ಲಿಂದ ಅಮೆರಿಕನ್ ಅಫಿಷಿಯಲ್ಸ್ ಅಲ್ಲಿ ಕಾಣಿಸ್ಕೊಂಡ್ರು. ಹೀಗಾಗಿ ಅಲ್ಲಿಂದ ಸೌದಿ ಅರೇಬಿಯಾಗೆ ಸಾಗಿಸಿದ್ದಾರೆ. ಯಾಕೆ ಸೌದಿ ಅರೇಬಿಯಾಕ್ಕೆ? ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಅನ್ನ ಮಾಡೋದಕ್ಕೆ ಹಣ ಕೊಟ್ಟಿದ್ದದೇ ಆ ಕಾಲದಲ್ಲಿ ಸೌದಿ ಅರೇಬಿಯಾ. ಕಂಡೀಷನ್ ಒಂದಿತ್ತು, ಬೇಕಾದಾಗ ಸೌದಿ ಅರೇಬಿಯಾ ಸಹ ಆ ವೆಪನ್ಸ್ ಅನ್ನ ಉಪಯೋಗಿಸೋದಕ್ಕೆ ಅವಕಾಶ ಇರಬೇಕು ಅಂತ. ಹೀಗಾಗಿ ಪಾಕಿಸ್ತಾನ ಆ ಒಂದು ಒಪ್ಪಂದಕ್ಕೆ ಬದ್ಧವಾಗಿದೆ. ಹೀಗಾಗಿ ಪಾಕಿಸ್ತಾನಿ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲಾದ್ರೂ ಹೋಗೋದಾದ್ರೆ ಅಮೆರಿಕಾಗ ಹೋಗಕ್ಕಾಗಲ್ಲ, ಸೌದಿ ಅರೇಬಿಯಾಗ ಹೋಗ್ಬೋದು. ಸೌದಿ ಅರೇಬಿಯಾಗ ಹೋದ್ರೆ ಅಮೆರಿಕಾಗ ಹೋದಂಗೆ ಈಗ ಅಲ್ಲಿಗೆ ಸಾಗಿಸಿದ್ದಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ನಿಜ ಅದು ನಿಜ ಅಂತ ನಾನು ಅಂದ್ಕೋತೀನಿ. ಯಾಕಂದ್ರೆ ನಮ್ಗೆ ಸಿಕ್ಕಿದ ಎಲ್ಲ ವಿವರಗಳು ಅದನ್ನೇ ನಾವು ಹೇಳೋದು. ಆಯ್ತಾ, ಅದೇ ಹೇಳೋದು. ಹೀಗಾಗಿ ಅದು ಪಾಕಿಸ್ತಾನ ಕೈಯಲ್ಲಿಲ್ಲ ಅಂತ ಹೇಳಿದ್ರೆ ಆಗ ಕನ್ವೆನ್ಷನ್ ವಾರೇ ಮಾಡಿದ್ರು ಸಹ ಚೈನಾದ ಹೆಲ್ಪ್ ಇಂದ ಪಾಕಿಸ್ತಾನ ಕನ್ವೆನ್ಷನ್ ವಾರನ್ನ 2-3 ವಾರ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತದೆ. ಅಲ್ಲಿವರೆಗೆ ನಮಗೆ ಇನ್ನೇನ್ ನಷ್ಟ ಆಗ್ತದೋ ನಾವ್ ಹೇಳಕ್ಕಾಗಲ್ಲ. ಮತ್ತೆ ಪಾಕಿಸ್ತಾನ ಅದು ಇಂಥದ್ದು ಹೈಡ್ರೋಜನ್ ಹೈಡ್ರೈಡ್ಸ್ ಇಂದ ಮಾಡಿದೆಯಲ್ಲ, ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ 2 kg ತೂಕದ್ದು, ಅದನ್ನ ಇವನ್ ಡ್ರೋನ್ಗಳಲ್ಲೂ ಸಾಗಿಸಬಹುದು. ಅದನ್ನ ಪಾಕಿಸ್ತಾನಕ್ಕೆ ಕೊಟ್ಟು ಬಿಟ್ರೆ ನಮಗೆ ತೊಂದರೆ ಇದೆ. ಆಯ್ತಾ, ಅದಕ್ಕೆಲ್ಲ ನಾವು ತಯಾರಾಗಿರ್ತೀವಿ. ಓಕೆ ಸರ್, ಇವಾಗ ನಂದೊಂದು ಪ್ರಶ್ನೆ ಏನು ಅಂತಂದರೆ, ನೇರ ಯುದ್ಧ ಅನ್ನೋದು ಇಲ್ದಿದ್ರು ಕೂಡ, ಪೂರ್ಣ ಪ್ರಮಾಣದ ಯುದ್ಧ ಅನ್ನೋದು ಇಲ್ದಿದ್ರು ಕೂಡ, ಏನಾದರೂ ಈ ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಮತ್ತೇನಾದರೂ ಭಾರತ ರಾತ್ರೋರಾತ್ರಿ ನುಗ್ಗಿ ಹೊಡಿಬೋದಾ? ಆ ಥರದ್ದು ಏನಾದರೂ ಸಾಧ್ಯತೆಗಳಿದೆಯಾ? ಸರ್, ಅದರಿಂದ ಏನೋ ಪ್ರಯೋಜನ ಆಗೋದಿಲ್ಲ. ನೋಡಿ, ಓಕೆ, ಉರಿನಲ್ಲಿ ಆ ನಂತರ ಮಾಡಿದ್ವಿ, ಬಾಲಾಕೋಟ ಮಾಡಿದಾಗ ಏನಾಯ್ತು, ಹೌದು ಯಶಸ್ವಿಯಾದಿ. ಆವಾಗ ಮಸೂದ್ ಅಜರ್ ಆನಂತರ ಆತನದು ಮುಖನೂ ಎಲ್ಲೂ ಕಂಡಿಲ್ಲ, ವಿಡಿಯೋ ಕಂಡಿಲ್ಲ, ಆತ ಸತ್ತು ಹೋಗಿದ್ದಾನೆ. ಅವ್ರು ಹೇಳಿದ್ರಲ್ಲ 2 ಕಾಯಿಗಳಷ್ಟೇ ಸತ್ತೋದು ಇಂಡಿಯನ್ ಸ್ಟ್ರೈಕ್ ಇಂದ ಅಂದ್ರಲ್ಲ, ಆ 2 ಕಾಯಿಗಳಲ್ಲಿ ಒಂದರ ಹೆಸರು ಮಸೂದ್ ಅಜರ್ ಅಂತ ನಾವು ಹೇಳಬಹುದು. ಆಯ್ತಾ, ಅದಂದ್ರೆ ಇಡೀ ಒಂದು ಜೈಷೆ ಮೊಹಮ್ಮದ್ ಪೂರ್ತಿ ಟೆರರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಪೂರ್ತಿ ಡಿಸ್ಟ್ರಾಯ್ ಮಾಡಿದ್ವಿ. ಈಗ ಯಾರನ್ನ ಅಂತ ಡಿಸ್ಟ್ರೈವ್ ಮಾಡೋದು? ಈಗ ಆಕ್ಚುಲಿ ಟಿಆರ್ಎಸ್ ಆಕ್ಚುಲಿ ತುಂಬಾ ಈ ಒಂದು ಅದರ ನಾಯಕ ಟಿಆರ್ಎಸ್ ನೇತಾರ ಅವನು ಇದನ್ನ ಸೈಫುಲ್ಲಾ ಖಾಲಿದ್ ಕಾಸೂರಿ, ಅವನು ಆಕ್ಚುಲಿ ಪಾಕಿಸ್ತಾನಿ ಪಂಜಾಬ್ನವನು, ಅವನು ಇರೋದು ಪೆಶಾವರ್ ನಲ್ಲಿ. ಆಯ್ತಾ, ಅವ್ರದ್ದೇನು ದೊಡ್ಡದು ಇನ್ಸ್ಟಾಲೇಷನ್ ಅವರಲ್ಲಿ ಇಲ್ಲ. ಮತ್ತೆ ಈ ಆಫೀಸ್ ಸಯೀದ್ ಅಂದ್ರೆ ಟಿಆರ್ಎಸ್ ಎಲಿಟ್ ಇದೆ ಒಂದು ಅಂಗಸಂಸ್ಥೆ, ಆಫೀಸ್ ಸಯೀದ್ ನ 1 ತಿಂಗಳಿಂದ ಅನ್ನೊಂದು ಗನ್ಮನ್ ಆಕ್ಚುಲಿ ಅರ್ಧ ಜೀವ ಮಾಡಿ ಆತನ ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ. ಆಯ್ತಾ, ಹೀಗಾಗಿ ನಾವು ನೇರ ಯಾರ ಮೇಲೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ಕಾಗ್ತದೆ? ಮತ್ತೆ ಮಾಡಿದ್ರೆ ಅಂದ್ರೆ ಪಾಕಿಸ್ತಾನಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಮೇಲೆ ಮಾಡಕ್ಕಾಗ್ತದ? ತಪ್ಪಾಗ್ತದೆ. ಇದು ಅದಾಗೋದಿಲ್ಲ. ಅಂದ್ರೆ ನಾನು ಹೇಳಿದ್ನಲ್ಲ, ಪಾಕಿಸ್ತಾನದ ಆ ಒಂದು ನೀವು ಮೆನ್ಷನ್ ಮಾಡಿದ್ರಿ ಅದನ್ನ, ಆತ ಎಂತ ಒಂದು ವಿಷದ ಮಾತಾಡದ ಹಿಂದೂಗಳ ಬಗ್ಗೆ, ಭಾರತದ ಬಗ್ಗೆ ಮೊನ್ನೆ ಅಂತ. ಹಾಗಂತ ಆತನ್ನ ನಾವು ಟಾರ್ಗೆಟ್ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಹೀಗಾಗಿ ಏನಾಗಿದೆ, ಈ ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿ ನೇರ ಯುದ್ಧ ಆಗ್ಲಿ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಪರವಾಗಿ ಏನದನ್ನ ಸಿಂಗಲ್ ಕೋರ್ಟಲ್ಲಿ ಹಾಕ್ತೀನಿ ಅಂದ್ರೆ ಯಾರೋ ಒಂದಷ್ಟು ಒಳ್ಳೆ ಜನ, ಆಯ್ತಾ, ಕೆಲಸ ಮಾಡ್ತಾ ಇದ್ದಾರೆ ಅನ್ನೋನ್ ಗನ್ಮೆನ್ ರೂಪದಲ್ಲಿ, ಅವರನ್ನ ನಾವು ಇನ್ನಷ್ಟು ಎನ್ಕರೇಜ್ ಮಾಡಬೇಕು. ಮತ್ತೆ ಅಫ್ಘಾನ್ ತಾಲಿಬಾನ್ ಗವರ್ನಮೆಂಟ್ ಪೂರ್ತಿ ನಮ್ಮ ಕಡೆ ಇದೆ, ಅವ್ರಿಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕು. ಚಮನ್ ಬಾರ್ಡರ್ ನಲ್ಲಿ ಅಲ್ಲೆಲ್ಲ ಸಹ ಅವರು ಇನ್ನಷ್ಟು ಪಾಕಿಸ್ತಾನಿಗಳನ್ನ ಕಂಟ್ರೋಲ್ ಇಡಬೇಕು. ನಾವು ಬಲೂಚಿಸ್ತಾನದಲ್ಲಿ ನಮ್ಮ ಆಕ್ಟಿವಿಟೀಸ್ ಇನ್ನಷ್ಟು ಎಚ್ಚರಿಸಬೇಕು. ಇದನ್ನ ಒಂದು ನೆನಪಿಸ್ತೀನಿ ನಾನು ನಿಮ್ಗೆ ಗೊತ್ತಿರಬೇಕು, ಇದ್ರಲ್ಲಿ ಗೊತ್ತೇ ಇರುತ್ತೆ. ಕಾಶ್ಮೀರ ಪಂಜಾಬಿ ಟೆರರಿಸಂ ನಿಂತದ್ದು ಸಂಪೂರ್ಣವಾಗಿ ಯಾವಾಗ? ದೊಡ್ಡ ಕಾಂಟ್ರಿಬ್ಯೂಷನ್ ಏನಾಯ್ತು ಅಂತ ಹೇಳಿದ್ರೆ, ರಾಜೀವ್ ಗಾಂಧಿ ಬೆನಜೀರ್ ಭುಟ್ಟೋಗೆ ಎಚ್ಚರಿಕೆ ಕೊಟ್ಟದ್ದು, ನೀವು ಪಂಜಾಬ್ನಲ್ಲಿ ಏನ್ ಮಾಡ್ತೀರೋ
ಅದನ್ನೇ ನಾವು ಬಲೂಚಿಸ್ತಾನ್ ಮತ್ತೆ ಸಿಂಧ್ನಲ್ಲಿ ಮಾಡ್ತೀವಿ, ನೀವು ಇಲ್ಲಿ ನಿಲ್ಲಿಸಲಿಲ್ಲ ಅಂದ್ರೆ. ಆ ಎಚ್ಚರಿಕೆ ಕೊಟ್ಟದ್ದೇ ಪಂಜಾಬ್ನಲ್ಲಿ ಟೆರರಿಸಂ ಕಡಿಮೆ ಆಗಿ ಶುರು ಆಯ್ತು. ಅನಂತರ ಜನರಲ್ ಇವರು ಎಂತದ್ದು KPS ಗಿಲ್ ಅವರು ಸಹ ಏನ್ ಮಾಡಬೇಕು ಮಾಡಿದ್ರು. ಅಂದ್ರೆ ರಾಜೀವ್ ಗಾಂಧಿ ಬೆನಜೀರ್ ಭುಟ್ಟೋಗೆ ಜಸ್ಟ್ ಥ್ರೆಟ್ ಮಾಡದ್ದೇ ಕೆಲಸ ಮಾಡೋದಾದ್ರೆ, ಮೋದಿ ರಾಜೀವ್ ಗಾಂಧಿ ಅವ್ರಿಗಿಂತ ಅದೆಷ್ಟೋ ಮೈಲ್ಗಟ್ಲೆ ಮುಂದೆ ಹೋಗ್ಬಲ್ರು. ಆಯ್ತಾ, ಅವ್ರು ಈ ರೀತಿನಲ್ಲೇ ಅವ್ರು ಥ್ರೆಟನ್ ಮಾಡ್ಬೇಕು. ಮತ್ತೆ ಇನ್ ಕೈಂಡ್, ಬರೀ ಮಾತಷ್ಟೇ ಅಲ್ಲ, ಇನ್ ಕೈಂಡ್ ಗನ್ಮೆನ್ ಗಳನ್ನ ಇನ್ನೂ ಎನ್ಕರೇಜ್ ಮಾಡಬೇಕು. ISI ಟಾಪ್ ಅಫಿಷಿಯಲ್ಸ್ ಅನ್ನ, ಆಮೇಲೆ ಆರ್ಮಿ ಅಫಿಷಿಯಲ್ಸ್ ಅನ್ನ, ಕೆಲವು ಆರ್ಮಿ ಇನ್ಸ್ಟಾಲೇಷನ್ ಗಳನ್ನೇ ಅನ್ನೋನ್ ಗನ್ಮೆನ್ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಮಾಡ್ಬೇಕು. ನಮ್ಮ ಡೋವಲ್ ಅವ್ರು ಹೇಳಿದ ರೀತಿ ಬಲೂಚಿಸ್ತಾನ್ ಶುಡ್ ಗೋ ಔಟ್ ಆಫ್ ಪಾಕಿಸ್ತಾನ್ ಹ್ಯಾಂಡ್. ಇಷ್ಟೇ ಸರ್. ಸೊ ಪಾಕಿಸ್ತಾನವನ್ನ ಆಂತರಿಕವಾಗಿ ದುರ್ಬಲಗೊಳಿಸುವುದೊಂದೇ ಮಾರ್ಗ ಅಂತಿರ್ತಾವು. ಆರ್ಥಿಕವಾಗಿ ಇನ್ನಷ್ಟು ಬಹತ್ತರ ಸ್ಥಿತಿಗೆ ಅವ್ರನ್ನ ತಲುಪಿಸಬೇಕು. ನೀರ್ ನಿಲ್ಸಿದ್ ನೀವ್ ಹೇಳಿದ ರೀತಿ ಹೌದು, ನೀರ್ ನಿಂತೋಗಿದೆ, ಇದಾಗ್ತದೆ. ಮತ್ತೆ ಬಲೂಚಿಸ್ತಾನವನ್ನ ಮತ್ತೆ ಖೈಬರ್ ಪಖ್ತೂನ್ಖ್ವಾ ಪಾಕಿಸ್ತಾನ ಕೈ ತಪ್ಪಿ ಹೊರಟೋಗಿದೆ. ಅಲ್ಲಿ ಎಲ್ಲ ಇರೋದು ಪಾಕಿಸ್ತಾನಿ ತಾಲಿಬಾನೀಸ್. ಆಯ್ತಾ, ಸೊ ಹೀಗಾಗಿ ನಾವೇನಾಗಿದೆ, ಇನ್ನು ಅದು ಪಂಜಾಬ್ಗಷ್ಟೇ ಸೀಮಿತಗೊಳಿಸಬೇಕು ನಾವು. ಪಂಜಾಬ್ನಲ್ಲೂ ಸಹ ದಕ್ಷಿಣದ ಸರೈಕೆಗಳಿದಾರಲ್ಲ, ಅವರು ಈ ನಾರ್ತ್ ಪಂಜಾಬ್ನ ಜನರನ್ನ ಸಪೋರ್ಟ್ ಮಾಡೋದಿಲ್ಲ. ವಿತ್ ಇನ್ ಪಂಜಾಬ್ ನಾವು ಡಿವಿಷನ್ ಕ್ರಿಯೇಟ್ ಮಾಡಬೇಕು, ಸರೈಕೆಗಳನ್ನ ನಾವು ಬೇರೆ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು ಸರ್ ನಾವು. ಸರ್, ಇದೆಲ್ಲದರ ಜೊತೆಗೆ ಜನರ ಒಕ್ಕೊರಲ ಅಭಿಪ್ರಾಯ ಹೊಡಿಬೇಕು, ತಿರುಗೇಟನ್ನು ಕೊಡಬೇಕು. ಯಾಕಂದ್ರೆ ಜನಸಾಮಾನ್ಯರು ಅತ್ಯಂತ ಸಹಜವಾಗಿ ಅದನ್ನು ಬಯಸ್ತಾರೆ ಸರ್. ಇಲ್ಲಿ ಒಂದು ಬರುವಂಥ ಪ್ರಶ್ನೆ ಏನು ಅಂದರೆ, ಈ ರೀತಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ದೇಶವನ್ನು ಅತ್ಯಂತ ನಾವು ಸರಳವಾಗಿ ಅದರ ಉದಾಹರಣೆ ಕೊಟ್ಟುಬಿಡ್ತೀವಿ, ಅದು ಇಸ್ರೇಲ್. ಒಂದು ಪುಟ್ಟ ರಾಷ್ಟ್ರ ಇಸ್ರೇಲ್ ಇಷ್ಟರ ಮಟ್ಟಿಗೆ ಯುದ್ಧ ಮಾಡುತ್ತೆ ಅಂತಂದರೆ ಭಾರತದಂಥ ರಾಷ್ಟ್ರಕ್ಕೆ ಇದು ಯಾಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ. ಯಾಕಂದರೆ ನೋಡಿ, ನಿರಂತರವಾಗಿ ಅವ್ರು ಯಾವತ್ತೂ ಕೂಡ ತಿಂಗಳ ಮೇಲೆ ಯುದ್ಧ ಮಾಡಿದಂಥವ್ರಲ್ಲ, ಆದರೆ ವರ್ಷಗಟ್ಟಲೆ ಯುದ್ಧ ಮಾಡಿದರು. ಜೊತೆಗೇನು ಅಂತಂದರೆ, ಇಲ್ಲ ಇಬ್ಬರೂ ಕೂಡ ಯುದ್ಧ ನಿಲ್ಲಿಸ್ಬಿಡಿ ಅಂತ ಹೇಳಿ ಎಸ್ ಅಂತಂದು ಅದೆಲ್ಲ ಆದಮೇಲೂ ಕೂಡ ಬೇಕಾದಾಗ ಮತ್ತೆ ಶುರು ಮಾಡಿದರು, ಮತ್ತೆ ಬಡಿದ್ರು. ಇಂತಹ ಒಂದು ಮನಸ್ಥಿತಿ ಭಾರತಕ್ಕೆ ಯಾಕೆ ಇಲ್ಲ? ನಂಬರ್ 1. ನಂಬರ್ 2 ಏನು ಅಂತಂದರೆ, ಇಸ್ರೇಲ್ ರೀತಿಯಲ್ಲಿ ಭಾರತ ಯಾಕೆ ಯುದ್ಧ ಮಾಡಕ್ಕೆ ಆಗ್ತಾ ಇಲ್ಲ ಅಂತ. ಸರ್, ಅದು ತುಂಬಾ ಸಹಜವಾದಂತ ಮಾತು ನೀವು ಆಡದ್ದು. ಭಾರತೀಯರು ಆಕ್ಚುಲಿ ಮೊದಲಿಗೆ ಶೋಕ ಆಯಿತು, ಅನಂತರ ಕ್ರೋಧ ಆಯಿತು, ಈಗ ಪ್ರತೀಕಾರವನ್ನ ಭಾರತೀಯರು ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲ ಆಗಿದೆ, ನಿಮಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ, ಎಲ್ರಿಗೂ ಅನ್ಸುತ್ತೆ. ಆದ್ರೆ ಈ ಸಮಯದಲ್ಲಿ ನಾವು ನಮ್ಮ ಬುದ್ಧಿಯನ್ನ, ನಮ್ಮ ಮೆದುಳನ್ನು ಸ್ವಲ್ಪ ವಿವೇಕದ ಕೈಗೆ ಕೊಡಬೇಕಾಗ್ತದೆ. ಜನರು ಆಲೋಚನೆ ಮಾಡೋ ರೀತಿ ಸರ್ಕಾರ, ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಈಗ ನೋಡಿ, ನಾವು ಇಸ್ರೇಲ್ ಜೊತೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಇಸ್ರೇಲ್ನ ಎನಿಮಿ ಯಾರು? ಗಾಜಾ, ಹಮಾಸ್. ಅದೊಂದು ಟೆರರಿಸ್ಟ್ ಆರ್ಗನೈಸೇಷನ್. ಅದಿರೋ ಜಾಗ ಎಷ್ಟು? 361 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟೇ. ಮತ್ತೆ ಇಸ್ರೇಲ್ ಮತ್ತೆ ಗಾಜಾದ್ದು ನೆಲ ಹೇಗಿದೆ? ಆ ಬೌಂಡರಿ ಸಮತಟ್ಟಾದ ನೆಲ. ಮತ್ತೆ ಹಮಾಸ್ ಹತ್ರ ಯಾವುದೇ ದೊಡ್ಡ ದೇಶ ಅದ್ರ ಹಿಂದೆ ನಿಂತಿಲ್ಲ. ಆಯ್ತಾ, ಹೀಗಾಗಿ ಏನಾಗಿದೆ, ಇಸ್ರೇಲ್ ಅದನ್ನ ಎಲ್ಲ ಕಡೆ ಬ್ಲಾಕೇಡ್ ಮಾಡಿ ಅದನ್ನ ಏನ್ ಬೇಕಾದ್ರೂ ಮಾಡಬಹುದು. ನಾವು ಒಂದು 8,03,000 ಸ್ಕ್ವೇರ್ ಕಿಲೋಮೀಟರ್ ವಿಸ್ತಾರದ ಈ ಪಾಕಿಸ್ತಾನವನ್ನ, 22 ಕೋಟಿ ಜನರ ದೇಶವನ್ನ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಒಂದು ಸ್ಟ್ಯಾಂಡಿಂಗ್ 7 ಲಕ್ಷದ ಸ್ಟ್ಯಾಂಡಿಂಗ್ ಆರ್ಮಿ ಇರುವಂತ ದೇಶವನ್ನ ನಾವು ಗಾಜಾ ರೀತಿ ಕನ್ಸಿಡರ್ ಮಾಡಿ ಆ ರೀತಿ ಮಾಡೋದಕ್ಕಾಗೋದಿಲ್ಲ ನಾವು. ಹೀಗಾಗಿ ಅದು ಓಕೆ, ನಮಗೆಲ್ಲ ಮಾಡ್ಲೇಬೇಕು ಅಂತ ಅನಿಸುತ್ತೆ, ಆದ್ರೆ ನಮ್ಮ ರಿಯಾಲಿಟಿಯನ್ನ ನಿಜ ನಾವು ಯೋಚನೆ ಮಾಡ್ದಂಗೆ ಒಂದು ಸರ್ಕಾರ ಖಂಡಿತವಾಗ್ಲೂ ಯೋಚನೆ ಮಾಡೋಕ್ಕಾಗಲ್ಲ ಅಂತ.